ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಈ ಒಂದು ಕ್ರಿಕೆಟ್ ಸೀಸನ್ನು, ಆ ಒಂದು ಸೀಸನ್ ಇದ್ದಾಗ ಇಂಡಿಯಾ ವರ್ಸಸ್ ಯಾವುದೇ ಒಂದು ವಿರುದ್ಧ ತಂಡ ಯಾವುದೇ ಇರಲಿ, ಟಿ ವಿ ಆನ್ ಮಾಡಿದರೆ ಸಾಕು ಮೊಹಮ್ಮದ್ ಶಮಿ ಬೌಲಿಂಗ್ನಲ್ಲಿ ವಿಕೆಟ್ ಕಿತ್ತಿದ್ದೇ ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇತ್ತು. ಆದರೆ ಇವತ್ತು ಅದೇ ಕ್ರಿಕೆಟ್ ಹೀರೋಗೆ ನಮ್ಮ ಚುನಾವಣಾ ಆಯೋಗ ನೀನು ಯಾರು, ನಿನ್ನ ಐಡೆಂಟಿಟಿ ಏನು ಅಂತ ಪ್ರೂಫನ್ನು ಕೇಳ್ತಿದೆ ಅಂತಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನೀವು ನಂಬಲೇಬೇಕು. ಎಸ್ ಸ್ನೇಹಿತರೆ, ಏನು ಕೇವಲ ಶಮಿ ಮಾತ್ರ ಅಲ್ಲ, ಸಂಸದರು, ನಟರು, ಒಂದಷ್ಟು ಕವಿಗಳು, ಇವರು ಯಾರನ್ನೂ ಸಹ ಈ ನಮ್ಮ ಮಹಾ ಚುನಾವಣಾ ಆಯೋಗ ಅನ್ನುವಂಥದ್ದೇನಿದೆ ಅದು ಯಾರ ಹೆಸರನ್ನು ಕೂಡ ಬಿಟ್ಟಿಲ್ಲ. ಇದಕ್ಕೆ ಅವರು ಕೊಟ್ಟಿರುವಂಥ ಹೆಸರು ಏನಪ್ಪ ಅಂತಂದರೆ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಅಸಲಿಗೆ ಇದು ಮತದಾರರ ಒಂದು ಪಟ್ಟಿಯನ್ನು ತಿದ್ದುಪಡಿ ಅಂತ ಏನಾದರೂ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪಾಗುತ್ತೆ. ಇದು ಸಾಮಾನ್ಯ ಜನರ ಮೇಲೆ ಆಗ್ತಿರುವಂಥ ಡಿಜಿಟಲ್ ದಾಳಿ, ಒಂದು ರೀತಿ ದಬ್ಬಾಳಿಕೆ ಅಂತಲೇ ಹೇಳ್ಬೋದು. ಇವತ್ತಿನ ಎಪಿಸೋಡಲ್ಲಿ ಈ ಒಂದು ಆಯೋಗವನ್ನು ಸ್ವಲ್ಪ ಸರಿಯಾಗಿ ತರಗತಿಗೆ ತೆಗೆದುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ಏನು ನಾರ್ಮಲ್ ಆಗಿ ಪ್ರತಿ ವರ್ಷ ವೋಟರ್ ಲಿಸ್ಟ್ ಅನ್ನುವಂಥದ್ದು ಏನಿದೆ ಅದು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಆದರೆ ಈ ಸಾರಿ ಆಯೋಗ ಸೆಕ್ಷನ್ 21/3 ಅನ್ನುವಂಥ ಒಂದು ಪವರನ್ನು ಬಳಸಿ ಈ ತೀವ್ರ ಪರಿಷ್ಕರಣೆ ಶುರುವನ್ನು ಮಾಡಿಕೊಂಡಿದ್ದಾರೆ. ನೀವು ಈ ಒಂದು SIR ಮಾಡ್ತಿರೋವಂಥ ಒಂದು ಅಧ್ವಾನಗಳನ್ನು ನೀವು ನೋಡೋದಾದರೆ ಒಂದು ರೀತಿ ಟೈಮ್ ಟ್ರಾವೆಲನ್ನು ಮಾಡಬೇಕಾಗತ್ತೆ. ನೀವು ಇವತ್ತು ವೋಟರ್ ಆಗಿರಬೇಕಾಗಿದ್ದರೆ ನೀವು 2002ರ ಲೀಸ್ಟ್ ಏನಿದೆ ಅದರ ಜೊತೆ ಮ್ಯಾಚ್ ಆಗಬೇಕಂತೆ. ಅಂದರೆ 23 ವರ್ಷದ ಹಿಂದಿನ ದಾಖಲೆ ಈಗ ತರಬೇಕಾ ಯಾರು ಜನಸಾಮಾನ್ಯರು? ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಬರ್ಡನ್ ಆನ್ ಸಿಟಿಸನ್ ಅಂತಕ್ಕಂಥದ್ದು. ನಾನು ಇಂಡಿಯನ್ ಅಂತ ಪ್ರೂವ್ ಮಾಡುವಂಥ ಜವಾಬ್ದಾರಿ ನನ್ನದಂತೆ. ದಶಕಗಳಿಂದ ವೋಟ್ ಆಗ್ತಿದ್ರು, ಮತ್ತು ಈಗಲೂ ಕೂಡ ನಮ್ಮ ಗುರುತುಗಳನ್ನು ನಾವು ಸಾಬೀತುಪಡಿಸುವಂಥ ಪರಿಸ್ಥಿತಿಗೆ ತಂದು ಈ ಒಂದು SIRನವರು ನಿಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಪುಷ್ಟಿಯನ್ನು ನೀಡ್ತಾ ಬಂದಿದೆ. ಮತ್ತು ದ ಟಾರ್ಗೆಟ್ ಅಂತ ಏನಾದರೂ ನೀವು ನೋಡೋದಾದರೆ, ಬಿಹಾರದಿಂದ ಶುರುವಾದಂತಹ ಈ ಒಂದು ಸರ್ಕಸ್ ಏನಿದೆ ಇದು ಈಗ ಬೆಂಗಾಲ್ UP ಅಂತ ಹರಿದಾಡ್ತಾನೆ ಇದೆ. ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಿಟಿಸನ್ಶಿಪ್ ಸ್ಕ್ರೀನಿಂಗ್ ಅಂತ ಕರೀತಿದ್ದಾರೆ. ಅಂತಂದರೆ ಪರಿಸ್ಥಿತಿಯನ್ನು ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಶಮಿ ಮತ್ತು ಸೆಲೆಬ್ರಿಟಿಗಳ ಮೇಲೆ ಯಾಕೆ ಈ ಒಂದು ಕೆಂಗಣ್ಣನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕ್ರಿಕೆಟಿಗ ಶಮಿ ಅವರದ್ದು ಏನು ತಪ್ಪು? ಅವರು ಉತ್ತರ ಪ್ರದೇಶದಲ್ಲಿ ಹುಟ್ಟಿ ಬೆಂಗಾಲ್ಗೆ ಬಂದು ಅಲ್ಲಿಂದ ಅವರು ನಮ್ಮ ದೇಶಕ್ಕಾಗಿ ಕ್ರಿಕೆಟನ್ನು ಆಡ್ತಾ ಬಂದಿದ್ದಾರೆ. ದೇಶ ಪ್ರೇಮವನ್ನು ತನ್ನ ರಕ್ತದಲ್ಲಿ ಇಟ್ಕೊಂಡಿದ್ದಾರೆ. ಕೋಲ್ಕತ್ತಾದ ರಾಶ್ ಬೆಹರಿಯಲ್ಲಿ ಆ ಒಂದು ಕ್ಷೇತ್ರ ಏನಿದೆ ಅಲ್ಲಿ ಇವರು ವೋಟರ್ ಆಗಿ ಇರ್ತಕ್ಕಂಥದ್ದು, ಮತದಾರರಾಗಿ ಇರ್ತಕ್ಕಂಥದ್ದು. ಆದರೆ ಆಯೋಗ ಹೇಳೋದು ಏನು ಗೊತ್ತಾ, ಅವರ ಫಾರ್ಮ್ನಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂಥದ್ದು ಇದೆಯಂತೆ. ಅಂದರೆ ಏನೋ ಒಂದು ತಾಂತ್ರಿಕ ತಪ್ಪಾಗಿದೆಯಂತೆ. ಇವರ ಒಂದು ಸಾಫ್ಟ್ವೇರ್ ಎಷ್ಟು ದಡ್ಡತನದಲ್ಲಿ ಇದೆ ಅಂತಂದರೆ, ಶಮಿ ಅವರಂತಹ ನ್ಯಾಷನಲ್ ಐಕಾನ್ಗೂ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕಳಿಸುತ್ತೆ. ಆ ಒಂದು ಮಟ್ಟಕ್ಕೆ ಇವರ ಒಂದು ಸಾಫ್ಟ್ವೇರನ್ನು ಇಟ್ಕೊಂಡಿದ್ದಾರೆ. ಇದೇ ರೀತಿ ನೋಟಿಸ್ ಸಿಕ್ಕಿರುವಂಥದ್ದು ಬೇರೆಯವರಿಗೆ ಅಂತ ನೋಡೋದಾದರೆ, ದೀಪಕ್ ಅಧಿಕಾರಿ ಅನ್ನುವಂಥವ್ರು 3 ಬಾರಿ ಸಂಸದರಾಗಿರುವಂಥ ನಟ ಆತನಿಗೆ ಐಡೆಂಟಿಟಿಯನ್ನು ಕೇಳಿದ್ದಾರೆ, ನೀವು ಯಾರು ಅನ್ನುವಂಥದ್ದು. ಮತ್ತು ಜಾಯ್ ಗೋಸ್ವಾಮಿ ಫೇಮಸ್ ಕವಿಯಿತ, ಮತ್ತು ಲಬೋನಿ ಸರ್ಕಾರ್ ಅನ್ನುವಂಥವ್ರು ಖ್ಯಾತ ನಟಿ, ಇವರನ್ನೆಲ್ಲ ಕೂಡ ವಿಚಾರಣೆ ಹೆಸರಲ್ಲಿ ಕ್ಯೂನಲ್ಲಿ ನಿಲ್ಲಿಸ್ತಾ ಇದೆ ಇದೇ SIR ಅಧಿಕಾರಿಗಳು ಅಂತ ಹೇಳ್ಬೋದು. ಮತ್ತು ಸ್ನೇಹಿತರೆ, ಈ ಒಂದು ತಾಂತ್ರಿಕ ದೋಷನ ಇಲ್ಲಿ ಆಗ್ತಿರ್ತಕ್ಕಂಥದ್ದು ಅಥವಾ ಡಿಜಿಟಲ್ ಪಿತೂರಿನ, ಇಲ್ಲಿ ಮುಖ್ಯವಾಗಿ ಕೇಳಿಬರುವಂಥದ್ದು 2 ಪದಗಳು. ಒಂದು ಪ್ರೊಜನಿ ಮ್ಯಾಪಿಂಗ್, ಮತ್ತೊಂದು ಸೆಲ್ಫ್ ಮ್ಯಾಪಿಂಗ್ ಅಂತ. ಆಯೋಗದ ಒಂದು ಸಾಫ್ಟ್ವೇರ್ ಮಾಡ್ತಿರುವಂಥ ಎಡವಟ್ಟು ಏನಿದೆ, ಆ ಒಂದು ಎಡವಟ್ಟುಗಳು ತುಂಬಾ ಇದ್ದಾವೆ. ಒಂದೊಂದಾಗಿ ಲೀಸ್ಟ್ ಮಾಡಿ ಹೇಳೋದಾದರೆ, ತಂದೆ ಮತ್ತು ಮಗನ ನಡುವಿನ ವಯಸ್ಸಿನ ಅಂತರ ಏನಿದೆ ಅದು 15 ವರ್ಷಕ್ಕಿಂತಲೂ ಕಡಿಮೆ ಇದ್ದರೆ ಅಥವಾ 50 ವರ್ಷಕ್ಕಿಂತಲೂ ಜಾಸ್ತಿ ಇದ್ದರೆ ಸಾಫ್ಟ್ವೇರ್ ಅದನ್ನು ತಪ್ಪು ಅಂತ ಮಾರ್ಕ್ ಮಾಡುತ್ತದೆ. ಒಂದೇ ಹೆಸರಲ್ಲಿ ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಇದ್ದರೂ ಸಾಕು ನಿಮ್ಮ ವೋಟ್ ಅನ್ನುವಂಥದ್ದು ಕ್ಯಾನ್ಸಲ್ ಆಗುವಂಥ ಲಕ್ಷಣಗಳೇನಿದ್ದಾವೆ ಬಹಳ ದೊಡ್ಡದಾಗಿ ದಟ್ಟವಾಗಿ ಕಾಣ್ತಾ ಇದ್ದಾವೆ. ಬೆಂಗಾಲಲ್ಲಿ ಬರೋಬ್ಬರಿ 1.36 1,36,00,000 ಜನರ ಹೆಸರುಗಳನ್ನು ಈ ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂಥ ಒಂದು ಕೆಟಗರಿಗೆ ಇವರು ತಗೊಂಬಂದು ಸುರಿದಿದ್ದಾರೆ. ಇಷ್ಟೊಂದು ಜನರಿಗೆ ನೋಟಿಸ್ ಕೊಟ್ಟು ಕಿರುಕುಳ ಕೊಡುವಂಥ ಅವಶ್ಯಕತೆ ಏನಿತ್ತು, ಮತ್ತು ಇದು ಯಾವ ರೀತಿ ನ್ಯಾಯ ಅನ್ನುವಂಥದ್ದನ್ನು ದಯವಿಟ್ಟು ನೀವು ಯೋಚನೆ ಮಾಡಿ. ಮತ್ತೊಂದು
ಈ ವಾಟ್ಸಪ್ ಕಮಿಷನ್ ಅನ್ನುವಂಥದ್ದು ಆಯೋಗದ ಬೇಜವಾಬ್ದಾರಿತನ, ಇದ್ರ ಬಗ್ಗೆ ನಾವು ಮಾತನಾಡಲೇಬೇಕಾಗತ್ತೆ ಫ್ರೆಂಡ್ಸ್. ನಂಬೋಕೆ ಕಷ್ಟ ಆದರೂ ಕೂಡ ಇದು ನಿಜ. TMC ಸಂಸದ ಡೆರೆಕ್ ಒಬ್ರಿಯಾನ್ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ, ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸೀರಿಯಸ್ ಆಗಿ ಆರೋಪವನ್ನು ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಾ ಇದ್ದಾರೆ. ನಮ್ಮ ಚುನಾವಣಾ ಆಯೋಗ ಈಗ ವಾಟ್ಸಪ್ ಕಮಿಷನ್ ಆಗಿ ಬದಲಾಗಿದೆ. ಯಾಕೆ ಹೀಗೆ ಅಂತೀರಾ? ಅಫಿಷಿಯಲ್ ಆದೇಶಗಳ ಬದಲಾಗಿ ವಾಟ್ಸಪ್ ಮೆಸೇಜ್ಗಳ ಮೂಲಕ ಅವರ ಕೆಳಗಡೆ ಇರತಕ್ಕಂಥ ಕೆಳಹಂತದ ಅಧಿಕಾರಿಗಳೇನಿರ್ತಾರೆ ಅವ್ರಿಗೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಯಾವುದೇ ಪಾರದರ್ಶಕತೆ ಅನ್ನುವಂಥದ್ದಿಲ್ಲ ಇಲ್ಲಿ. ಯಾರು ಆದೇಶ ಕೊಟ್ಟರು ಅನ್ನೋ ಪುರಾವೆಗಳು ಕೂಡ ಇಲ್ಲಿ ಇರಲ್ಲ. ಮತ್ತು ಇದು ಸಂವಿಧಾನಬದ್ಧ ಸಂಸ್ಥೆಯ ಅಥವಾ ಯಾವುದೋ ಒಂದು ಪ್ರೈವೇಟ್ ಕಂಪನಿಯ ಅಂತ ಜನ ಕೇಳುವಂಥ ಪರಿಸ್ಥಿತಿಗೆ ಇದೇ ಒಂದು SIR ಕಮಿಷನ್ ಅನ್ನುವಂಥದ್ದು ಬಂದು ನಿಂತಿದೆ. ಆ ಒಂದು ಸಂಸ್ಥೆ ಅನ್ನುವಂಥದ್ದು SIR ಮಾಡಿದಂತಹ ಭೀಕರವಾದಂಥ ಒಂದಷ್ಟು ಡ್ಯಾಮೇಜ್ಗಳನ್ನು ಕೂಡ ನಾವಿಲ್ಲಿ ಮಾತನಾಡಬೇಕು. ಈಗ ನಂಬರ್ಸ್ ಮಾತನಾಡೋಣ ಫ್ರೆಂಡ್ಸ್. ಈ ಒಂದು ಅಂಕಿಅಂಶಗಳು ನಿಮಗೆ ಒಂದಷ್ಟು ಶಾಕನ್ನು ಕೂಡ ಕೊಡ್ಬೋದು. ಉತ್ತರ ಪ್ರದೇಶದಲ್ಲಿ ಬರೋಬ್ಬರಿ 2.89 ಕೋಟಿ ಜನರ ಹೆಸರು ಡಿಲೀಟ್ ಆಗಿದ್ದಾವೆ. ಇದು ಇಂಡಿಯಾದಲ್ಲೇ ಹೈಯೆಸ್ಟ್ ಡಿಲೀಟ್ ಆಗಿರುವಂಥ ಒಂದು ಮತದಾರರ ಲಿಸ್ಟ್ ಇರುವಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ಮತ್ತೊಂದು ತಮಿಳುನಾಡು, ಸುಮಾರು 97.2 ಲಕ್ಷಕ್ಕೂ ಹೆಚ್ಚು ಜನ ಅವರ ವೋಟ್ ಅನ್ನುವಂಥದ್ದು ವೋಟರ್ ಲಿಸ್ಟಲ್ಲಿ ಅವರು ಮಾಯ ಆಗೋಗಿದ್ದಾರೆ. ಗುಜರಾತ್ ಮಾಡೆಲ್ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ. ಗುಜರಾತ್ ರಾಜ್ಯದಲ್ಲೇ 73.73 ಲಕ್ಷ ಹೆಸರುಗಳು ಲೀಸ್ಟಿಂದ ಔಟ್ ಆಗಿದ್ದಾವೆ, ಲೀಸ್ಟಿಂದ ಹೊರಗಡೆ ಬಂದಿದ್ದಾವೆ. ಮತ್ತು ವೆಸ್ಟ್ ಬೆಂಗಾಲು, ಈ ಒಂದು ವೆಸ್ಟ್ ಬೆಂಗಾಲಲ್ಲಿ 58.2 ಲಕ್ಷ ಹೆಸರುಗಳನ್ನು ಡ್ರಾಫ್ಟ್ ಲಿಸ್ಟಿಂದ ಕೈ ಬಿಡಲಾಗಿದೆ. ಸ್ನೇಹಿತರೆ, ವಿಚಾರಣೆ ಹೆಸರಿನಲ್ಲಿ ವಯಸ್ಸಾದವರನ್ನು, ಆಕ್ಸಿಜನ್ ಸಪೋರ್ಟಲ್ಲಿ ಇರ್ತಕ್ಕಂಥ ರೋಗಿಗಳನ್ನು, ಅಂಥವರನ್ನು 20-25 ಕಿಲೋಮೀಟರ್ಗಳ ತನಕ ದೂರ ಓಡಾಡಿಸಿ ಅಲೆದಾಡಿಸ್ತಾ ಇದ್ದಾರೆ ಈ ಒಂದು ಸಂಸ್ಥೆಯವರು, ಈ ಒಂದು SIR ಅಧಿಕಾರಿಗಳು. ಬೆಂಗಾಲ್ನಲ್ಲಿ ಈ ಒಂದು ಒತ್ತಡ ತಾಳಲಾರ್ದೇ ಸರಿಸುಮಾರು 50 ಜನರು ಸಾವನ್ನಪ್ಪಿದ್ದಾರೆ. ಮತ್ತು ಹಲವಾರು BLOಗಳು ಅಧಿಕಾರಿಗಳೇನಿದ್ದಾರೆ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೂಡ ಇವರ ಮೇಲೆ ಬಂದಿದೆ. ಅದನ್ನು ನೀವು ನ್ಯೂಸ್ಗಳಲ್ಲಿ ಸಾಕಷ್ಟು ನೋಡಿದಿರಿ, ಕೇಳಿದ್ದೀರಿ. ಮತ್ತು ನಮ್ಮ ಯುವ ಜನತೆ ಇವತ್ತಿನ ಮಟ್ಟಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆ ಅಂತಂದರೆ ಮತದಾನ ಅನ್ನುವಂಥದ್ದು ನಮ್ಮ ಹಕ್ಕು, ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆದರೆ ಆ ಒಂದು ಹಕ್ಕನ್ನು ಕಿತ್ಕೊಳ್ಳೋಕ್ಕೆ ಈ ಒಂದು SIR ಅನ್ನುವಂಥ ಹೆಸರಲ್ಲಿ ಆಯೋಗ ಚುನಾವಣಾ ಆಯೋಗ ಅನ್ನುವಂಥದ್ದು ಸರ್ಕಸ್ ಮಾಡ್ತಾ ಇದೆ. ಶಮಿ ಅವರಂತಹ ಫೇಮಸ್ ಜನರಿಗೆ ಈ ಸ್ಥಿತಿ ಅಂತಂದರೆ ಜನಸಾಮಾನ್ಯರ ಪಾಡೇನಾಗುತ್ತೆ, ಅವರ ಗತಿ ಏನು, ಅವ್ರು ಯಾರನ್ನು ಕೇಳಬೇಕು, ಯಾರ ಹತ್ರ ಮಾತನಾಡಬೇಕು? ನಾವು ಕೇಳಬೇಕಿರುವಂಥ ಪ್ರಶ್ನೆಗಳು ಸ್ನೇಹಿತರೆ, ಆಧಾರ್, ವೋಟರ್ ID ಇದ್ದರೂ ಕೂಡ ಮತ್ತೆ ಯಾಕೆ ಈ ಒಂದು ಮ್ಯಾಪಿಂಗ್ ಅನ್ನುವಂತಹ ನಾಟಕ? ಪ್ರೈವೇಟ್ ಕಂಪನಿಗಳಿಗೆ ನಮ್ಮ ಡೇಟಾ ಕೊಟ್ಟು ವಾಟ್ಸಪ್ ಮೂಲಕ ಆಡಳಿತ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅದು ಒಂದು ಸರ್ಕಾರಿ ಸಂಸ್ಥೆಯಾಗಿ ಇಷ್ಟೊಂದು ಕೋಟಿ ಜನರ ವೋಟು ಡಿಲೀಟ್ ಆಗ್ತಾ ಇದೆ. ಆದರೆ ಮುಂದಿನ ಚುನಾವಣೆ ಏನಿದೆ ಅದು ಫೇರ್ ಆಗಿ ನಡೆಯುತ್ತಾ? ಇಷ್ಟೊಂದು ಜನರ ವೋಟುಗಳು ಡಿಲೀಟ್ ಆಗಿ ಹೊರಗಡೆ ಬರ್ತಾ ಇದ್ದರೆ ಅವರು ಮತ್ತೆ ಯಾವ ರೀತಿಯಾದಂಥ ಒಂದು ಸ್ಟೆಪ್ಸನ್ನು ತಗೊಳುತ್ತೆ? ಇದೊಂದು ಚುನಾವಣೆ ಅನ್ನುವಂಥದ್ದು ಬಲಾಢ್ಯರ ಕೈಗೇನಾದರೂ ಸಿಕ್ಕು ಆ ಒಂದು ವೋಟ್ಗಳೆಲ್ಲ ಕೂಡ ಚೇಂಜಸ್ ಆಗುವಂಥ ಚಾನ್ಸಸ್ ಇರೋದಿಲ್ವ? ಇದು ಬರೀ ತಾಂತ್ರಿಕವಾದಂಥ ಒಂದು ತಪ್ಪಲ್ಲ, ಇದು ಪ್ರಭುತ್ವದ ಒಂದು ಅಡಿಪಾಯಕ್ಕೆ ಮಾಡ್ತಿರುವಂತಹ ದ್ರೋಹ ಅಂತಲೇ ಹೇಳಬೇಕು. ಆಯೋಗ ಈಗಲಾದರೂ ಎಚ್ಚೆತ್ಕೊಳ್ಳದೇ ಇದ್ದರೆ ಇತಿಹಾಸದಲ್ಲಿ ಇವರನ್ನು ಯಾರೂ ಸಹ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಕಡೆಯದಾಗಿ ಸ್ನೇಹಿತರೆ, ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇದೆಯಾ ಅಂತ ಇವತ್ತೇ ಒಂದು ಸರಿ ಚೆಕ್ ಮಾಡಿ ನೋಡಿ. ಈ ವಿಡಿಯೋನ ಎಲ್ರಿಗೂ ಸಹ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.